ನೋಡ್ರಪ್ಪ, ನೋಡಿ ನೀವೇ ನೋಡಿ ಯಾವ ರೀತಿ ಇದೆ ಪರಿಸ್ಥಿತಿ. ಈ ತರ ಇದೆ ನೋಡಿ. ಎಷ್ಟು ಹೊಸ ಜಿಲ್ಲಾಧಿಕಾರಿಗಳ ಕಚೇರಿ ಇದು ನೋಡಿ. ಜಿಲ್ಲಾಧಿಕಾರಿ ಕಚೇರಿ ಅದು, ಹೊಸ ಜಿಲ್ಲಾಧಿಕಾರಿ ಕಚೇರಿ. ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡಿದ ಕಚೇರಿ ಇದು ನೋಡಿ. ನಾವೇನಾರಿ ಭಯ ನಮಗ್ ರೋಸ್ ಹೋಗ್ಬಿಟ್ಟಿದೆ. ಹೋರಾಟ ಮಾಡಿ ಮಾಡಿ ರೋಸ್ ಹೋಗ್ಬಿಟ್ಟಿದೆ. ಪ್ರಾಮಾಣಿಕರ ಜೊತೆಲಿ, ಹೋರಾಟಗಾರರ ಜೊತೆಲಿ, ಪ್ರಾಮಾಣಿಕರ ಜೊತೆಲಿ ಜನನು ಕರಾಟಾಗಿ ಬರ್ತಾ ಇಲ್ಲ. ಬಾಡು ಬಾಟ್ಲಿಗೆ ಇನ್ನೂ ಸಾಯ್ತಾ ಇದ್ರು. ಒಳ್ಳೆ ಸಮುದ್ರ ಆಗೋಗೈತಿ. ಈಗ ಯಾರು ಈ ಕೆಲಸ ಮಾಡಿ ಗುತ್ತಿಗೆದಾರ ಯಾರು? ಅವ್ನ ಮನೆ ಹಾಳಾಗ ಇಂಜಿನಿಯರ್ ಯಾರು? ನೋಡಿ ಜನ ನೋಡಲಿ, ನೋಡಿ ಬಸ್ಗಳು ಹೋಯ್ತವೆ. ಅಯ್ಯೋ ಭಗವಂತ ಭಗವಂತ. ನೋಡಿ ಸೈಕಲ್ ಅವ್ನು ಹೋಯ್ತಾವನೆ. ನೋಡಿ ನೋಡಿ ನೀವೇ ನೋಡ್ರಪ್ಪ, ನೋಡಿಯಪ್ಪ ಅಲ್ಲಿ ನೋಡ್ರಿ. ನೋಡಿ ಯಾರ ಫ್ಯಾಮಿಲಿ ಹೋಗಿ ಬಿದ್ರೆ ಅವ್ರ ಮನೆ ಅವ್ರ ಸಂಸಾರಕ್ಕೆ ಯಾರು ದಿಕ್ಕು? ಯಾರು ದಿಕ್ಕು ಹೇಳಿ? ನೋಡಿ ನೋಡಿ ಈಗ ಮಾಡಿ ರಸ್ತೆ 1-1.5 ವರ್ಷ ಆಗಿಲ್ಲ. 100 ಕೋಟಿ ವ್ಯಯ ಮಾಡವ್ರೆ. ನೋಡಿ ನೀರ್ ಯಾವ ರೀತಿ ನಿಂತ್ಕೊಂಡೈತೆ. ಈ ದೇಶದ ಮತದಾರ ಯಾವ ರೀತಿ ಹೋಗ್ಬೇಕು? ನೀವ್ ಏನ್ರಪ್ಪ, ನಾವೇನ್ ಅನ್ಬೇಕ್ರಪ್ಪ? ನಿಮ್ಗೆ ಯಾವ್ದ್ರಲ್ಲಿ ಹೊಡಿಬೇಕು ಹೇಳಿ? ನಿಮ್ಗೆ ಯಾವ್ದ್ರಲ್ಲಿ ಹೊಡಿಬೇಕು? ಈ ತರ ಎಲ್ಲ ಹಣ ಗುಳುಮ್ ಮಾಡ್ಬೇಕಾ? ನೀವು ಜನಗಳ ದುಡ್ಡು ಈ ರೀತಿ ಎಲ್ಲ ತಿನ್ಬೇಕಾ? ನೋಡಿ ಮಹಿಳೆಯರು ಹೋಯ್ತಾ ಇದಾರೆ, ಮಕ್ಕಳನ್ನ ಕರ್ಕೊಂಡು ಹೋಯ್ತಾ ಇದಾರೆ. ಮಿನಿಮಮ್ 1 ಅಡಿ ನೀರು ನಿಂತ್ಕೊಂಡಿದೆಯಲ್ಲ. ಈ ಹೊಸ ರೋಡಲ್ಲಿ ನೀರು ಹೋಗಕ್ಕೆ ಯಾವ ರೀತಿ ಜಾಗ ಮಾಡಿದಿರ ನೀವು ರಸ್ತೆ ಮಾಡಿದಿರಲ್ಲ. ಈ ರೀತಿ ಇಷ್ಟೊಂದು ಹಣ ವ್ಯಯ ಮಾಡಿ ರಸ್ತೆ ಮಾಡಿದಿರಲ್ಲ, ನೀರು ಹೋಗಕ್ಕೆ ನೀವು ಜಾಗ ಮಾಡಿಲ್ವಲ್ಲ. ಇಂಜಿನಿಯರು ಹೊಟ್ಟೆಗೆ ಅನ್ನ ತಿಂತಾನೋ ಮಣ್ಣು ತಿಂತಾನೋ ಇಂಜಿನಿಯರು. ನೋಡಿ ಹೋಗಕ್ಕಾಗಲ್ಲ. ಮುಂದೆ ಜಾಸ್ತಿ ನೀರು ಬರ್ತದೆ. ನೋಡಿ ಮಹಿಳೆಯರೆಲ್ಲ ಹೋಗ್ತಾ ಇದಾರೆ. ಇದನ್ನ ಯಾರು ಕೇಳೋರು? ನೀವು ಹೆಲ್ಮೆಟ್ ಹಾಕೊಂಡ್ರೆ ದಂಡ ಹಾಕಂತ ಸರ್ಕಾರ, ಮನೆ ಕಂದಾಯ ಕಟ್ಟಿಲ್ಲ ಅಂದ್ರೆ ಮನೆ ಅವ್ರಿಗೆ ಫೈನ್ ಹಾಕಂತ ಸರ್ಕಾರ, ಇನ್ಶೂರೆನ್ಸ್ ಇಲ್ಲ ಅಂದ್ರೆ ಫೈನ್ ಹಾಕೋಂತ ಸರ್ಕಾರ, ನೀರಿನ ಬಿಲ್ ಕಟ್ಟಿಲ್ಲ ಅಂದ್ರೆ ಮೋಟರ್ ಕಿತ್ಕೊಂಡು ಹೋಗೋಂತ ಸರ್ಕಾರ. ಈಗೇನ್ ಮೊಂಡ್ ತಿಂತಾ ಇದೆಯಾ? ಅನ್ನ ತಿಂತಲ್ವ ನೀವು? ಹೊಟ್ಟೆಗೆ ಅನ್ನ ತಿಂತಲ್ವ ನಿಮ್ಗೆ? ನೀವೇನ್ ಪ್ರಾಮಾಣಿಕರ ನೀವು ಯಾತಿಗೆ ನಮ್ಮನ್ನ ಆಳ್ಬೇಕಂಗಾದ್ರೆ? ನೀವು ಯಾವ ಯೋಗ್ಯತೆ ಮೇಲೆ ನಮ್ಮನ್ನ ಆಳ್ಬೇಕು? ನೋಡಿ ನೋಡಿ ಎಷ್ಟು ಜನ ಹೆಂಗು ಯಾವ ರೀತಿ ಒದ್ದಾಡ್ತಾರೆ ನೋಡಿ. ಭಗವಂತ ಆ ಪುನೀತ್ ರಾಜ್ಕುಮಾರ್ ಕರ್ಕೊಳ್ಳೋ ಬದ್ಲಿ ಇವ್ರ ಮನೆ ಹಾಳಾಗೋರು ಇಂಜಿನಿಯರ್ಗಳ, ಈ ಶಾಸಕರ, ಈ MLAಗಳ, ಈ ನಗರ ಪಾಲಿಕೆಯರನ್ನ ಕರ್ಕೊಬಿಡಪ್ಪ ಆದಷ್ಟು ಬೇಗ. 10 ಜನ ನಗರ ಪಾಲಿಕೆ ಸದಸ್ಯರನ್ನ ತಕೋ, 50 ಜನ MLAಗಳನ್ನ ತಕೋ, 10 ಜನ MP ಗಳನ್ನ ಆದಷ್ಟು ಬೇಗ ತಗೋಬಿಡಪ್ಪ. ಬಲಿ ತಗಪ್ಪ ಅವ್ರನ್ನ. ಜನಗಳು ಅಯ್ಯೋ ಅನಿಸ್ತಾರೆ. ಇವ್ರ ಮನೆ ಹಾಳಾಗ, ಇವ್ರ ಮನೆ ಕೊಟ್ಟೋಗ, ನಿಮ್ ಮನೆ ದೀಪ ತುಂಬಾಗ. ನಿಮ್ಗೆ ಯಾವಾದ್ರೂ ಕಚ್ಚಾಬಾರ್ದ, ಚೇಳಾದ್ರೂ ಕುಕ್ಕಾಬಾರ್ದ, ಹೊಟ್ಟೆಯ ನೋವು ಬಂದು ನರಳಾಡಿ ಸಾಯಬಾರ್ದ. ಮಾದೇಶ್ವರ, ನಡಗಾಡ್ ನಂಜುಂಡೇಶ್ವರ, ಮಂಜುನಾಥ, ಇವ್ರ ಮನೆ ಹಾಳು ಮಾಡಪ್ಪ, ಇವ್ರ ಮನೆ ಕೂಡಿಸ್ಬಿಡಪ್ಪ. ನಾವ್ ಇನ್ನೇನಪ್ಪ ಹೇಳೋ? ನಾವ್ ಇನ್ನೇನು ಹೇಳಿ?